ಕಳೆದ 15 ದಿನದಿಂದ ಇಸ್ರೇಲ್, ಅಮೇರಿಕ ಹಾಗೂ ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಈ ಯುದ್ಧದ ಎಫೆಕ್ಟಿಂದ ನಮ್ಮ ಭಾರತದ ಮೇಲೂ ಕೂಡ ಗ್ಯಾಸ್ ಟ್ರಬಲ್ ಆಗಿದೆ. ಮೀನ್ಸ್ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. LPG ಗ್ಯಾಸ್ ಕೂಡ ಅಲ್ಲಲ್ಲಿ ಕೊರತೆ ಆಗ್ತಿರೋದು ಕಂಡು ಬರ್ತಾ ಇದೆ. ಅಕ್ರಮವಾಗಿ ಮಾರಾಟ ಮಾಡ್ತಿರೋದೆಲ್ಲ ಕಂಡು ಬರ್ತಾ ಇದೆ. ಇಲ್ಲಿ ಇರುವಂಥ ವಿಚಾರ, ಭಾರತದ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಯುದ್ಧ, ಎಷ್ಟು ಎಫೆಕ್ಟ್ ಆಗ್ತಾ ಇದೆ, ಅದೇ ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನದಲ್ಲಿ ಎಷ್ಟು ಎಫೆಕ್ಟ್ ಆಗ್ತಾ ಇದೆ, ಎಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದು. ಮೊದಲನೇದಾಗಿ ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ವಿಶ್ವದ ಯಾವುದೇ ಮೂಲೆಯಲ್ಲಿ, ಯಾವುದೇ ದೇಶದಲ್ಲಿ ಯುದ್ಧ ಆಯಿತು ಅಂದರೆ ಅದಕ್ಕೆ ಸಂಬಂಧಿಸಿದಂತೆ ಅದು ಇಂಪೋರ್ಟ್ ಇರ್ಬೋದು ಅಥವಾ ಎಕ್ಸ್ಪೋರ್ಟ್ ಇರ್ಬೋದು, ಬಹಳಷ್ಟು ರೀತಿಯಾಗಿ ಅದು ಕನೆಕ್ಟ್ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಎಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಅಂದರೆ, ನಮ್ಮ ಭಾರತದ ಮೇಲೆ ಆಗ್ತಿರುವಂಥ ಇಂಪ್ಯಾಕ್ಟ್ ಶೇಕಡ 20% ಆದರೆ ಪಾಕಿಸ್ತಾನದಲ್ಲಿ ಆಗ್ತಿರುವಂಥ ತೊಂದರೆ ಅಷ್ಟಿಷ್ಟಲ್ಲ. ನಿಮ್ಮ ಇಮ್ಯಾಜಿನ್ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕಳೆದ ವಾರವಷ್ಟೇ ಪಾಕಿಸ್ತಾನದಲ್ಲಿ 1 ಲೀಟರ್ ಪೆಟ್ರೋಲ್ ಅಥವಾ ಡೀಸೆಲ್ 1 ಲೀಟರ್ಗೆ ಬರೋಬ್ಬರಿ ₹1 ಅಲ್ಲ, ₹2 ಅಲ್ಲ, ಬರೋಬ್ಬರಿ ₹55 ಹೆಚ್ಚಳ ಮಾಡಿರೋದು. ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ. ಇಂಡಿಯಾ ಮತ್ತು ಪಾಕಿಸ್ತಾನದ ಕಂಪ್ಯಾರಿಸನ್ ಹಿನ್ನೆಲೆಯಲ್ಲಿ ಎಷ್ಟಿದೆ, ಇಲ್ಲಿಯ ಪ್ರೈಸ್ ಎಷ್ಟಿದೆ, ಅಲ್ಲಿಯ ಪ್ರೈಸ್ ಎಷ್ಟಿದೆ, ಈಗ ಅಲ್ಲಿ ಏನೆಲ್ಲ ಎಫೆಕ್ಟ್ ಹಿನ್ನೆಲೆಯಲ್ಲಿ ತೊಂದರೆ ಆಗ್ತಾ ಇದೆ, ನಮ್ಮ ಭಾರತದ ಮೇಲೆ ಎಷ್ಟು ತೊಂದರೆ ಆಗ್ತಾ ಇದೆ, ಒಂದು ಕಂಪ್ಯಾರಿಸನ್ ಇನ್ಫಾರ್ಮೇಷನ್ನ ನಿಮಗೆ ಕೊಡುವಂಥ ಕಾರ್ಯವನ್ನು ಮಾಡ್ತೀನಿ. ಮೊದಲನೇದಾಗಿ ಹೇಳಿದಂತೆ ನಮ್ಮ ಭಾರತದಲ್ಲಿ ಹೌದು ಕಮರ್ಷಿಯಲ್ ಗ್ಯಾಸ್ನ ಕೊರತೆ ಆಗ್ತಾ ಇದೆ, ಕೊಡಲಿಕ್ಕೆ ಸರಬರಾಜು ಮಾಡಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಬೇರೆ ಬೇರೆ ರಾಜ್ಯಗಳಲ್ಲಿ ಅಷ್ಟು ತೊಂದರೆ ಇಲ್ಲ, ಆದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ತೊಂದರೆ ಆಗ್ತಾ ಇದೆ. ತಮಿಳುನಾಡಿನಲ್ಲಿ ತೊಂದರೆ ಆಗ್ತಾ ಇದೆ. LPG ಗ್ಯಾಸ್ಗಳ ಕೊರತೆ ಆಗ್ತಾ ಇದೆ. ನಮ್ಮ ಇಂಡಿಯಾದಲ್ಲಿ, ಕರ್ನಾಟಕದಲ್ಲೂ ಕೂಡ ಹೇಳ್ಬೋದು, ಪೆಟ್ರೋಲ್ ಮತ್ತು ಡೀಸೆಲ್ ದರ ಎಷ್ಟಿದೆ ಅಂತ ನೋಡೋದಾದರೆ ₹103 ಪೆಟ್ರೋಲ್ ಇದೆ, ಡೀಸೆಲ್ ₹91 ಇದೆ ಡೀಸೆಲ್. ಅದೇ ಪಾಕಿಸ್ತಾನದಲ್ಲಿ ಎಷ್ಟಿದೆ, ಸುಮ್ಮನೆ ಕ್ಯೂರಿಯಾಸಿಟಿ ಚೆಕ್ ಮಾಡಿದಾಗ ಗೊತ್ತಾಗಿದ್ದು ₹321 ಇದೆ ಪೆಟ್ರೋಲ್ ಪಾಕಿಸ್ತಾನ ರೂಪಿಯಲ್ಲಿ, ₹335 ಇದೆ ಪಾಕಿಸ್ತಾನ ರೂಪಿಯಲ್ಲಿ ಡೀಸೆಲ್ 1 ಲೀಟರ್. ಕಳೆದ ವಾರವಷ್ಟೇ ₹55 ಹೆಚ್ಚಳ ಮಾಡಿದ್ದು. ಇಷ್ಟೆಲ್ಲ ಮಾಡಾದ್ಮೇಲೂ ಕೂಡ ಪಾಕಿಸ್ತಾನ ಸರ್ಕಾರ, ಅಲ್ಲಿರುವಂಥ ಪ್ರಧಾನಮಂತ್ರಿ ಇತ್ತೀಚೆಗಷ್ಟೇ ಘೋಷಣೆ ಮಾಡಿದರು, ಅಂದರೆ ಮಾರ್ಚ್ 16ರಿಂದ ಇಂಪ್ಯಾಕ್ಟ್ ಆಗುತ್ತೆ. 6 ದಿನ ವರ್ಕಿಂಗ್ ಡೇಸ್ ಇರೋದು, ಅದು ಗೌರ್ಮೆಂಟ್ ಇರ್ಬೋದು, ಪ್ರೈವೇಟ್ ಇರ್ಬೋದು. ಈಗ ವರ್ಕಿಂಗ್ ಡೇಸನ್ನು 4 ದಿನಕ್ಕೆ ಕಡಿತ ಮಾಡಲಾಗಿದೆ. ಯಾಕೆ ಅಂತಂದರೆ ಡ್ಯೂ ಟು ಪೆಟ್ರೋಲ್ ಡೀಸೆಲ್ ಶಾರ್ಟೇಜ್. ಪೆಟ್ರೋಲ್ ಡೀಸೆಲ್ ನಿಮಗೆ ಬ್ಯಾರಲ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ, ಕ್ರೂಡ್ ಆಯಿಲ್ ರೇಟ್ ಜಾಸ್ತಿ ಆಗ್ತಾ ಇದೆ. ಅದನ್ನು ನಾವು ಖರೀದಿ ಮಾಡೋದು ಕೂಡ ಅಷ್ಟು ಸುಲಭದ ಮಾತಲ್ಲ. ನಮ್ಮ ಇಡೀ ಜಗತ್ತಲ್ಲಿ ಯಾರಾದರೂ ಹೈಯೆಸ್ಟ್ ಆಯಿಲ್ ಪರ್ಚೇಸ್ ಮಾಡ್ತಿರುವಂಥ ರಾಷ್ಟ್ರಗಳು ಯಾವುದಾದ್ರು ಅಂದರೆ, ಮೊದಲನೇ ದೇಶ ಅಮೇರಿಕಾ, ಸೆಕೆಂಡ್ ಹೈಯೆಸ್ಟ್ ಆಯಿಲ್ ಪರ್ಚೇಸ್ ಮಾಡೋ ದೇಶ ಯಾವುದು ಅಂದರೆ ಚೀನಾ, ಥರ್ಡ್ ಹೈಯೆಸ್ಟ್ ಪರ್ಚೇಸ್ ಮಾಡುವ ದೇಶ ಯಾವುದು ಅಂದರೆ ನಮ್ಮ ಭಾರತ, ಮೀನ್ಸ್ ನಮ್ಮ ಇಂಡಿಯಾ. ಎಷ್ಟು ಯೂಸ್ ಮಾಡ್ತಿದ್ದೀವಿ ಅಂದರೆ, ನಮಗೆ ಪ್ರತಿ ವರ್ಷಕ್ಕೆ 219 ಕೋಟಿ ಬ್ಯಾರಲ್ ಬೇಕಾಗತ್ತೆ. ಒಂದು ಬ್ಯಾರಲಲ್ಲಿ 159 ಲೀಟರ್ ಇರುತ್ತೆ. ಅದರ ಬೈಫರ್ಕೇಷನ್ ಹೇಗೆ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ವರ್ಷಕ್ಕೆ $6 ಮಿಲಿಯನ್ ನಾವು ಖರ್ಚು ಮಾಡ್ತೀವಿ ಆಯಿಲ್ಗೋಸ್ಕರನೇ. ಆಯಿಲ್ ಇಲ್ಲದೆ ಇದ್ದರೆ ನಮಗೆ ಆಗೋದೇ ಇಲ್ಲ ಅಂಥೇಳಿ. ಎಲ್ಲರೂ ಅಂದ್ಕೊಳ್ತಾರೆ ಈ ಕ್ರೂಡ್ ಆಯಿಲ್ ಕಚ್ಚಾ ತೈಲ ಅಂಥೇಳಿ. ಕಚ್ಚಾ ತೈಲ ನಮಗೆ ಆಲ್ಮೋಸ್ಟ್ ಗಲ್ಫ್ ಕಂಟ್ರಿಯಿಂದ, ಇಲ್ಲವೇ ರಷ್ಯಾ ಕಂಟ್ರಿಯಿಂದ ನಾವು ತಗೊಳ್ತಾ ಇದ್ದೀವಿ. ಸೊ ಈ ಕ್ರೂಡ್ ಆಯಿಲ್ನಲ್ಲಿ ಏನಿರ್ತದೆ, ಬೈಫರ್ಕೇಷನ್ ಹೇಗೆ, ರಿಫೈಂಡ್ ಆಗೋದು ಹೇಗಿರುತ್ತೆ ಅಂತ ನೋಡೋದಾದರೆ, ಇದರಲ್ಲಿ ಪೆಟ್ರೋಲು ಇರುತ್ತೆ, ಡೀಸೆಲ್ಲು ಇರುತ್ತೆ, ಬೇರೆ ಬೇರೆ ರೀತಿಯ ಗ್ಯಾಸ್ ನಿಮಗೆ ರಿಫೈಂಡ್ ಆದಾಗ ಅದನ್ನು ಬೈಫರ್ಕೇಷನ್ ಮಾಡ್ತಾ ಹೋಗ್ತಾರೆ. ಎಷ್ಟು ಅನ್ನೋದನ್ನು ಸುಮ್ಮನೆ ಒಂದು ಎಕ್ಸಾಂಪಲ್ ರೀತಿ ನೋಡೋದಾದರೆ 159ರಿಂದ 160 ಲೀಟರ್ ಇರುತ್ತೆ ಒಂದು ಕ್ರೂಡ್ ಆಯಿಲ್, ಒಂದು ಬ್ಯಾರಲ್ನಲ್ಲಿ ಕ್ರೂಡ್ ಆಯಿಲ್. ಇದರಲ್ಲಿ 73 ಲೀಟರ್ ನಿಮಗೆ ಪೆಟ್ರೋಲ್ ಸಿಕ್ಕರೆ, ಒಂದು ಅಂದಾಜು ಹೇಳ್ತಾ ಇರೋದು, 73 ಲೀಟರ್ ಪೆಟ್ರೋಲ್ ಸಿಕ್ಕರೆ ಒಂದು 40 ಲೀಟರ್ ಡೀಸೆಲ್ ಸಿಗುತ್ತೆ, ಒಂದು 5 ಇದು LPG ಸಿಗುತ್ತೆ, 15 ಲೀಟರ್ ಜೆಟ್ ಫ್ಯೂಯಲ್ ಸಿಗುತ್ತೆ. ಸೊ ಇದೆಲ್ಲದನ್ನು ಕೂಡ ರಿಫೈಂಡ್ ಮಾಡಿದಾಗ ಸಿಗುವಂಥದ್ದು. ಇದನ್ನು ಬೈಫರ್ಕೇಟ್ ಮಾಡೋದು, ಮೊದಲು ಕಚ್ಚಾ ತೈಲವನ್ನು ತೆಗೆದುಕೊಳ್ತೀವಿ, ಅದಾದಮೇಲೆ ಇಲ್ಲಿ ಬೈಫರ್ಕೇಷನ್ ಮಾಡೋದು
ಹೀಗೆ ಇದೆಲ್ಲದೂ ಕೂಡ ಕಚ್ಚಾ ತೈಲದಿಂದ ಸಿಗುವಂಥ ವೆರೈಟೀಸ್ ಆಯಿಲ್ ಇದು. ಸೊ ಇದನ್ನು ರಿಫೈಂಡ್ ಮಾಡಿದಾಗ ಸಿಗುವಂಥದ್ದು. ಸೊ ಇಂಥ ಕ್ರೂಡ್ ಆಯಿಲ್ ದರ ಈಗ ಹೆಚ್ಚಾಗ್ತಾ ಹೋಗ್ತಾ ಇದೆ. ನಿಮಗೆ ಕ್ರೂಡ್ ಆಯಿಲ್ ದರ ಒಂದು ಬ್ಯಾರಲ್ಗೆ ಈಗ $114 ನಾಟ್ ರುಪೀಸ್, $114 ಆಗಿದೆ ಅಂಥೇಳಿ. ಕಳೆದ ವಾರ ಅದು ಒಂದಷ್ಟು ಕಡಿಮೆ ಆಗಿತ್ತು, $85 ಆಗಿತ್ತು, ಈಗ ಜಾಸ್ತಿ ಆಗ್ತಾಯಿದೆ. ಈಗ ವಿಷಯಕ್ಕೆ ಬರೋಣ. ನಾನು ಇದನ್ನು ಯಾಕೆ ಹೇಳಿದ್ದು ಅಂತ ನೋಡೋದಾದರೆ, ಇಂಡಿಯನ್ ರುಪಿ ನಿಮಗೆ ಡಾಲರ್ ಕಂಪೇರ್ ಮಾಡಿದ್ರೆ $92 ಇದೆ. ಈಗ ಒಂದು $92 ಕೊಟ್ಟರೆ $1 ಸಿಗುತ್ತೆ. ಅದೇ ಪಾಕಿಸ್ತಾನದ ರುಪಿ ನಾವು ಎಷ್ಟು ಕೊಡಬೇಕು $1 ಅನ್ನೋದಾದರೆ ಪಾಕಿಸ್ತಾನದವರು $279 ಕೊಡಬೇಕು. ಆಲ್ಮೋಸ್ಟ್ 2.5% ಹೆಚ್ಚಳ, ದುಪ್ಪಟ್ಟಿರೋದು. ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ನಿಜವಾಗ್ಲೂ ಕೂಡ ಬಹಳನೇ ಕಷ್ಟ ಇದೆ. ಆ ಕಾರಣಕ್ಕಾಗಿ ಪಾಕಿಸ್ತಾನ ಸರ್ಕಾರ ಬಹಳ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾ ಇದೆ. ಇದರ ಎಫೆಕ್ಟ್ ಕಾರಣಕ್ಕಾಗಿ 15 ದಿನ ಶಾಲಾ ಕಾಲೇಜುಗಳು ಬಂದ್. ಯಾಕಂದರೆ ವೆಹಿಕಲ್ ಮೂವ್ಮೆಂಟ್ ಆಗಬೇಕಾಗತ್ತೆ, ಮಕ್ಕಳೆಲ್ಲ ಓಡಾಡಬೇಕಾಗತ್ತೆ, ಟ್ರಾನ್ಸ್ಪೋರ್ಟಿಗೆ ಡೀಸೆಲ್ ಪೆಟ್ರೋಲ್ ಎಲ್ಲದು ಕೂಡ ಹೊಂದಿಸ್ಬೇಕು. ಇದರ ದರ ಹೆಚ್ಚಳ ಆಗಿದೆ. ಆ ಕಾರಣಕ್ಕಾಗಿ ಟ್ರಾನ್ಸ್ಪೋರ್ಟ್ ಬಂದ್. ವರ್ಕ್ ಫ್ರಮ್ ಹೋಮನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಈಗಾಗಲೇ ಮುಂದಾಗಿದೆ. ಇದೇ ಮಾರ್ಚ್ 16ರಿಂದ ಅದು ಇಂಪ್ಲಿಮೆಂಟ್ ಆಗ್ತಾನೆ ಇದು ಕೂಡ. ಇನ್ನು ಸರ್ಕಾರಿ ಮತ್ತು ಸರ್ಕಾರಿ ಸೌಮ್ಯದ ಸಿಬ್ಬಂದಿಗಳೇನಿದ್ದಾರಲ್ಲ, ಅವರ ವೇತನವನ್ನು 5% -30% ಕೂಡ ಕಡಿತ ಮಾಡಲಾಗ್ತಾ ಇದೆ. ಈ ಕಡಿತ ಬಂದಂಥ ಹಣವನ್ನು ಜನರಿಗೆ ಉಪಯೋಗ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಅಂಥೇಳಿ ಪಾಕಿಸ್ತಾನ ಸರ್ಕಾರ ಹೇಳ್ತಾ ಇದೆ. ಮುಂದಿನ 2 ತಿಂಗಳು 40% ಸರ್ಕಾರಿ ವಾಹನಗಳ ಓಡಾಟ ಇರುತ್ತೆ, 60% ವೆಹಿಕಲ್ಗಳು ಓಡಾಟ ಮಾಡುವಂತಿಲ್ಲ. ಅವುಗಳಿಗೆ ಕೊಡುವ ಇಂಧನವೂ ಕೂಡ 50% ಕಡಿತ ಮಾಡಲಿಕ್ಕೆ ಪಾಕಿಸ್ತಾನ ಗೌರ್ಮೆಂಟ್ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸೊ 15 ದಿನ ಶಾಲಾ ಕಾಲೇಜುಗಳು ಬಂದಿರುತ್ತೆ. ಮಾರ್ಚ್ 16ರಿಂದ, ಅದೇ ನಾಳೆಯಿಂದ ಮಾರ್ಚ್ 16ರಿಂದ ಅದು ಇಂಪ್ಲಿಮೆಂಟ್ ಆಗ್ತಾ ಇದೆ. ಇದರ ಜೊತೆಗೆ ಸರ್ಕಾರಿ ಇಂಧನ ವೆಚ್ಚನೂ ಕೂಡ ಹೆಚ್ಚಾಗ್ತಾ ಇದೆಯಲ್ಲ, ಅದನ್ನು ಕೂಡ ಕಡಿತ ಮಾಡಲಿಕ್ಕೆ ಪಾಕಿಸ್ತಾನ ಸರ್ಕಾರ ಮುಂದಾಗ್ತಾ ಇರೋದು. ಇದರ ಜೊತೆಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ಮ್ಯಾಕ್ಸಿಮಮ್ 50% ವರ್ಕ್ ಫ್ರಮ್ ಹೋಮ್ ಮಾಡಲಿಕ್ಕೆ ಈಗ ನಿರ್ಧಾರವನ್ನು ಮಾಡಿದೆ. ಆ ಡಿಸಿಷನನ್ನು ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದೆ. ಕ್ಯಾಬಿನೆಟ್ಟಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳೇನಿದ್ದಾರೆ ಮತ್ತು ಪ್ರಜಾಪ್ರತಿನಿಧಿಗಳೇನಿದ್ದಾರೆ, ಅವರ 2 ತಿಂಗಳ ಸ್ಯಾಲ್ರಿಯನ್ನು ಕೂಡ ಕಟ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. 3 ಲಕ್ಷ ಯಾರ್ದು ಸ್ಯಾಲ್ರಿ ಇದೆಯೋ ಅದರಲ್ಲಿ 2% ಕಟ್ ಮಾಡಲಿಕ್ಕೆ, ಯಾಕಂದರೆ ಜನರಿಗೆ ಅನುಕೂಲ ಆಗಬೇಕು ಅಂಥೇಳಿ. ಇನ್ನು ಸರ್ಕಾರದಿಂದ ರಂಜಾನ್ ಹಬ್ಬ ಕಾರಣಕ್ಕಾಗಿ ಸರ್ಕಾರದಿಂದ ಇಫ್ತಿಯಾರ್ ಕೂಟನೆಲ್ಲ ಆಯೋಜನೆ ಮಾಡಲಾಗ್ತಾಯಿತ್ತು. ಅವೆಲ್ಲಕ್ಕೂ ಕೂಡ ಕಡಿವಾಣ ಹಾಕಲಾಗಿದೆ. ಸೊ ಇಷ್ಟೆಲ್ಲ ಕಠಿಣ ನಿರ್ಧಾರಗಳನ್ನು ಪಾಕಿಸ್ತಾನ ಸರ್ಕಾರ ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲದು ಕೂಡ ಯಾಕೆ ಅಂತ ಹೇಳಕೊಟ್ರೆ, ನಮ್ಮ ಇಂಡಿಯಾದಲ್ಲಿ ಎಫೆಕ್ಟ್ ಆಗ್ತಾ ಇರೋದು ಹೌದು, ಎಫೆಕ್ಟ್ ಆಗ್ತಾ ಇದೆ. ನಮಗೆ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ, LPG ಗ್ಯಾಸ್ಗಳ ಅಭಾವ ಸೃಷ್ಟಿ ಆಗ್ತಾ ಇದೆ. ಆದರೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಸದ್ಯಕ್ಕಂತೂ ಹೆಚ್ಚಳ ಆಗಿಲ್ಲ. ಆದರೆ ನಾವು ರಷ್ಯಾದಿಂದ ಪೆಟ್ರೋಲ್ ಮತ್ತು ಡೀಸೆಲ್ ರೀತಿಯಾಗಿ ಕಚ್ಚಾ ತೈಲವನ್ನು ತರಿಸ್ಕೊಳ್ತಾ ಇದ್ದೀವಿ. ಅದರ ಹಿನ್ನೆಲೆಯಲ್ಲಿ ಒಂದಷ್ಟು ದರ ಹೆಚ್ಚಳ ಆಗ್ಬೋದು. ಅದು 5ರಿಂದ 20 ರೂಪಾಯಿವರೆಗೂ ಕೂಡ ಹೆಚ್ಚಳ ಆಗ್ಬೋದು. ಆದರೆ ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ತುಂಬ ಶೋಚನೀಯ ಇದೆ, ಅಯೋಮಯ ಇದೆ. ಆರ್ಥಿಕ ಪರಿಸ್ಥಿತಿ ಅಂತೂ ತುಂಬಾ ಹದಗೆಟ್ಟು ಹೋಗಿದೆ. ಈ ಕಾರಣಕ್ಕಾಗಿ ಈ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಅಂಥೇಳಿ ಪಾಕಿಸ್ತಾನದ ಪ್ರಧಾನಿ ಜನರನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಆ ಇಂಪ್ಲಿಮೆಂಟ್ ಆಗೋದೆಲ್ಲದೂ ಕೂಡ ಮಾರ್ಚ್ 16ರಿಂದನೇ ಆಗುತ್ತೆ. ಇದನ್ನು ನಾನು ಹೇಳಲಿಕ್ಕೆ ಹೊರಟಿರೋದು ಏನಂದರೆ, ಅತಿ ಹೆಚ್ಚು ಆಯಿಲನ್ನು ಬಳಕೆ ಮಾಡುವಂಥ 3ನೇ ಅತಿ ದೊಡ್ಡ ದೇಶವಾಗಿ ನಿಮಗೆ ಇಡೀ ವಿಶ್ವದಲ್ಲಿ ಹೇಗೆ ನಿಮಗೆ ವಿದೇಶಾಂಗ ನೀತಿಯನ್ನು ನಾವು ಇರ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಇರಾನ್ ಅಫ್ಕೋರ್ಸ್ ಹೌದು, ಪಾಕಿಸ್ತಾನ ಇರಾನನ್ನು ಸಪೋರ್ಟ್ ಮಾಡುತ್ತೆ, ಇಸ್ರೇಲನ್ನು ಸಪೋರ್ಟ್ ಮಾಡೋದಿಲ್ಲ. ಆದರೆ ಇರಾನ್ ಭಾರತದ ಒಂದು ಹಾರ್ಮುಜ್ ಜಲಸಂಧಿ ಏನಿದೆ, ಹಾರ್ಮುಜ್ ಜಲಸಂಧಿ, ಇದರಲ್ಲಿ ನಮ್ಮ ಭಾರತದ 2 ಸಂಬಂಧಿಸಿದಂಥ ಕಚ್ಚಾ ತೈಲವನ್ನು, ಗ್ಯಾಸ್ ಸಂಬಂಧಿಸಿದಂಥ ಹಡಗುಗಳನ್ನು ಬಿಡ್ತಾ ಇದೆ. ಕಚ್ಚಾ ತೈಲ ಅಲ್ಲ, ನಿಮಗೆ ಗ್ಯಾಸ್ಗಳ ಸಂಬಂಧಿಸಿದಂಥ ಏನು 2 ಅತಿ ದೊಡ್ಡ ಶಿಪ್ಮೆಂಟ್ಗಳನ್ನು ಮೂವ್ ಮಾಡಿಸ್ತಾ ಇದೆ.
ಅದು ಭಾರತದೊಂದಿಗೆ ನಮ್ಮ ಜೊತೆಗಿರುವಂಥ ಸಂಬಂಧ ಅಂತ ಹೇಳ್ತಾ ಇದೆ. ಸೊ ಈ ಮೂಲಕ ಈ 2 ಶಿಪ್ಮೆಂಟ್ಗಳನ್ನು ಮಾತ್ರ ಬಿಡ್ತಾ ಇರೋದು ಹೊರತುಪಡಿಸಿ ಇನ್ನುಳಿದಂಥ ಯಾವ ಶಿಪ್ಮೆಂಟ್ಗಳು ಕೂಡ, ಅಂದರೆ ಯಾವ ಹಡಗುಗಳು ಕೂಡ ಹೋಗ್ತಾ ಇಲ್ಲ. ಈ ಮೂಲಕ ಭಾರತದ ವಿದೇಶಾಂಗ ನೀತಿ ಎಷ್ಟು ಚೆನ್ನಾಗಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಂಡುಬರುತ್ತೆ. ಭಾರತ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇದೆ, ಹಾಗಂತೇಳಿ ಇರಾನನ್ನಿನ್ನು ನೂಕುವಂಥ ಅಥವಾ ಅದನ್ನು ಸಪ್ರೇಟಾಗಿ ಇಡುವಂಥ ಕಾರ್ಯವನ್ನು ಮಾಡ್ತಾ ಇಲ್ಲ. ತುಂಬ ಡಿಪ್ಲೊಮೆಸಿ ಬೇಕಾಗತ್ತೆ, ಯಾಕಂದರೆ ಯಾವ ದೇಶ ಯಾವ ಟೈಮಲ್ಲಿ ಏನು ಬೇಕಾಗತ್ತೆ ಅಂಥೇಳಿ. ಸೊ ಈ ಹಿನ್ನೆಲೆಯಲ್ಲಿ ಯುದ್ಧದ ಎಫೆಕ್ಟ್ನಿಂದಾಗಿ ಭಾರತದ ಪರಿಸ್ಥಿತಿ ಹೇಗಿದೆ, ಪಾಕಿಸ್ತಾನದ ಪರಿಸ್ಥಿತಿ ಎಷ್ಟು ಅಯೋಮಯ ಅಧೋಗತಿಗೆ ತಲುಪಿದೆ ಅನ್ನೋದನ್ನು ಈ ಮೂಲಕ ನಿಮಗೆ ಹೇಳುವ ಪ್ರಯತ್ನವನ್ನು ಮಾಡಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಕ್ಯಾಮರಾ ಪರ್ಸನ್ನ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.